ಅಮ್ಮ ನನಗೆ ಹೊಡೆದವಳೆ ಭದ್ರಮ್ಮ ಅಂತ ಹೇಳ್ಬಿಟ್ಟು ನೀನು ಯಾರಿಗೂ ಹೇಳ್ಬೇಡ ಕಣಮ್ಮ. ಹೇಳ್ಬಿಟ್ಟು ನನ್ನ ಮಾನ ಮರ್ಯಾದೆ ಕಳಿಬೇಡ ಕಣಮ್ಮ. ದೇವ್ರನ್ನ ನಂಗೆ ಬೇಜಾರಾಯ್ತದೆ ಕಣಮ್ಮ. ಯಾರಿಗೂ ಹೇಳ್ಬೇಡ ಕಣಮ್ಮ. ನಾನು ಅದನ್ನ ನಿನಗೆ ಹೇಳ್ಬೇಕು. ನನಗೂ ನಾಯಿ ಹೊಡೆದಂಗೆ ಹೊಡೆದ್ಲು ಅಂತ ಹೇಳ್ಬಿಟ್ಟು ನೀನು ಯಾರಿಗೂ ಹೇಳ್ಬೇಡ. ಮನೆನಾಗೆ ಸುಮ್ಮನೆ ಏನು ಗೊತ್ತಿಲ್ಲ ನಂಗೆ ಕುಂತ್ಕೊಬಿಡಣ. ಮನೆಯಾಳಿ ಪೊದ್ದಿ ಬೇಕು ಅಂತ ನೀನು ಎಲ್ಲ ಹಿಂಗೆ ಮಾಡಿರೋದು. ಹಾಂ, ಎಂಥ ಮಿಟ್ಟುಗಳಾಡಿರ್ಬೇಡ ಹೇಳು. ಹಾಂ, ಅಲ್ಲ ಕಣಮಿ, ಇನ್ನೇನೇ ಹೇಳು. ಆ ಪೊದ್ದಿ ಒಂದೇ ಒಂದು ಮಾತಾಗೆ ಸರಿಯಾಗಿ ನಮಗೂ ಅದೇ ತಿನ್ನಂಗೆ ಮಾಡಿದ್ಲು. ಆ ಭದ್ರಮ್ಮಂಗೂ ಒದೆ ಬೀಳಂಗೆ ಮಾಡಿದ್ಲು. ಅಲ್ಲ, ಒದೆ ಅವಳೆ ಕೊಟ್ಲು ಬಿಡು. ಇನ್ನು ಎಂಥ ಕತ್ತರ್ನಾಕಿರ್ಬೇಡ. ಅವಳ್ತಾಗ ಹುಷಾರಾಗಿರು ಅಂತ ಎಷ್ಟು ಹೇಳಿದ್ರು ನೀನು ಹೋಗೋಗಿ ತಗ್ಲಾಕತ್ತೀಯ. ಅಯ್ಯೋ, ನಿನಗೇನು ಹೇಳ್ಬೇಕು, ಏನು ಮಾಡಬೇಕು ನಂಗಂತೂ ಗೊತ್ತಾಯ್ತಿಲ್ಲ. ಸರಿ ಬಿಡು, ಹಾಳಾಗೋಗ್ಲಿ. ಬಾ ಹೋಗಿ ಮನ್ಗೋಗೋಣ. ಬೀಗರು ಕೇಳಿದ್ರೆ ಏನೋ ನಮ್ಮದು ಅವ್ರದ್ದು ಸಣ್ಣ ಸೆಟ್ಲ್ಮೆಂಟ್ ಇತ್ತು, ಹೋಗಿದ್ವಿ ಅಂತ ಹೇಳ್ಬಿಟ್ಟು ಏನಾರ ಹೊಸಿ ಸುಳ್ಳು ಹೇಳ್ಬಿಡೋಣ. ಸರಿನಾ? ಬಾ ಸರ್ನ ಹೋಗೋಣ ಬಾ. ಬಾ ಅಮ್ಮ. ಏನ್ಲ ಬಂದಿರ ನೀನ್ ಹೆಂಡ್ತಿಗೂನುವೆ ಹಂಗೇನೆ ನಿಮ್ಮ ಅತ್ತೆಗೆ ಏನ್ಲ ಬಂದಿರ ದೊಡ್ಡಪ್ಪತ್ತು ಇಬ್ರುನುವೆ ನಮ್ಮ ಮಾನ ಮುರುವದಿಯ ಆ ರಾಜ ಆಗ್ತಾವ್ರಲ್ಲ ಊರಾಗೆಲ್ಲನುವೆ ಮಗ. ಎಷ್ಟು ಹೇಳಿದ್ರುನುವೆ ನೀನು ಎಂಡ್ರು ಮಾತ್ರ ಕೇಳಂಗ್ ಕಾಣೆ. ನನಗೂ ಏಳಿ ಸಾಕಾ ಹೋಗ್ಬಿಟ್ಟೈತೆ ನನಗಂತೂನುವೆ. ಯಬ್ಬ ಮಗ, ಇವನ ಒಂದು ಮಾಡೋಸಿ ನೀನು ಎಂಡ್ರಿಗೆ ಬುದ್ಧಿ ಒಳತ್ ಕಲ್ತ್ಕ. ಅಲ್ಲ ನೋಡ್ದ, ಆ ಕುರಿ ಅದು ಇದು ಕದ್ಬಿಟ್ಟು ಹೋಗಿ ಆ ಭದ್ರ ಮುಂತಾಗಿ ಸರಿಯಾಗಿ ಒಲೆ ತಿನ್ಕೊಂಬಿಟ್ಟು ಬಂದವ್ರಂತೆ. ಇದೆಲ್ಲ ಬೇಕಾ ಅಂತ. ಅಮ್ಮ ಅವಕ್ಕೆ ಎಷ್ಟು ಬುದ್ಧಿ ಹೇಳಿದ್ರು ಅರ್ಥಕೊಳ್ಳೋದೇ ಇಲ್ವಲ್ಲಮ್ಮ. ನಿನ್ನಿಕ್ಕಿತ ಸುಮ್ಮನಿದ್ ಬಿಡು. ನನಗೆ ಗೊತ್ತಿರೋ ವಾಪಕ್ಕೆ ನಾನು ಏನು ಮಾಡ್ತೀನೋ ನನಗೆ ಏನೇ ಗೊತ್ತಿಲ್ಲ. ನಿನ್ನಿಕ್ಕಿತ ನಾನು ಏನಾರ ಮಾಡ್ತೀನಿ. ನೀನು ಮಾತ್ರ ಅದಕ್ಕೆ ಯಾವುದಕ್ಕೂ ಹಂಗಲ್ಲ ಹಿಂಗಲ್ಲ ಅಂತ ಮಾತ್ರ ಅನ್ನಕ್ಕೆ ಹೋಗ್ಬೇಡ. ಆ ಮಿಟುಗ್ಲಾಡಿಗಳನ್ನ ನಾನು ಏನು ಮಾಡಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ನಾನು. ನೀನೇನಾದ್ರೂ ಒದ್ದಿಗೆ ಬಂದ್ಬಿಟ್ಟು ಹಂಗೆ ಮಾಡಬೇಡ ಮಗ, ಹಿಂಗೆ ಮಾಡಬೇಡ ಮಗ ಅಂದರೆ ನಾನು ಸುಮ್ಮನಿರಕ್ಕಿಲ್ಲ ಕಣಮ್ಮ. ಈಗಲೇ ಹೇಳಿದ್ದೀನಿ. ಅಯ್ಯೋ, 4 ಜನ ನೋಡಿ ಮಾನ ಮರೋದಿ ಹೋಗಕ್ಕಿಲ್ವ ಹೇಳು. ಅಯ್ಯೋ, ನನಗಂತೂ ಏನ್ ಕರ್ಮ ಬಂದಿತ್ತು. ಒಬ್ಳು ನೆಟ್ಗಿರೋಳು ಸಿಕ್ಲಿಲ್ವಲ್ಲ ನನಗೆ ಸಸೆ ಅಂದೋಳು. ಒಬ್ಳನ್ನ ನೆಟ್ಗಿರೋಳು ಸಿಕ್ಕಿದ್ರೆ ಇವನು ಒಂದು ಮಾಡ್ಬೋದಿತ್ತು. ಅಯ್ಯೋ, ಒಬ್ರೂ ಮಾತು ಕೇಳಕ್ಕಿಲ್ಲ. ಅತ್ತೆ ಅಂದರೆ ಭಯ ಅಂತೂ 3 ಜನಕ್ಕೂ ಇಲ್ಲ. ಒಬ್ಳಾದ್ಮೇಲೆ ಒಬ್ರು ಏನಾರ ಒಂದು ಕೊಂತ್ರಿ ಕೆಲಸ ಮಾಡ್ತಾನೆ ಇರ್ತಾರೆ. ಅದೇನು ಮಾಡ್ತೀಗೋ ಮಾಡು. ಆದರೆ ಶಾನೆ ಜೋರ ಕಿರ್ಚಾಡ ಪರ್ಚಾಡ ಇವೆಲ್ಲನೂ ಬೇಡ. ನನಗೂ ಸಾಕಾಗೋಗ್ಬಿಟ್ಟೈತೆ. ಇಲ್ಲ, ಆ ಮನೆಯಾಳಿಗಳು ಮಾಡಿರೋ ಕೆಲಸಕ್ಕೆ ನಾನು ಆರ್ತಿ ಎತ್ಬಿಟ್ಟವ್ರನ್ನ ಇಟ್ಕೊತೀನಿ. ನೀನು ಸುಮ್ಕಿರಮ್ಮ. ನೀನು ಈ ದುರ್ಬುದ್ಧಿಯಿಂದ ನೀನು ಹಾಳಾಗೋಯ್ತಿರೋದು ಎಲ್ಲನೂ. ಏನು ದುರ್ಬುದ್ಧಿ ತೋರಿಸ್ತೀಯ ನೀನಂತೂ. ಓಹೋ, ಏನು ಸಸ್ಯಗಳು ಮಾನ ಮುರ್ಬದಿ ಅಂತ ನೀನು ತಲೆ ಮೇಲೆ ಎತ್ತಾಕಂಡೆ ನೀನು ಇವತ್ತು ಇಂಥ ಪರಿಸ್ಥಿತಿಗೆ ಬಂದಿರೋದು. ಬುದ್ಧಿ ಕಲಿಸಲಿಲ್ಲ ನೀನು ಸಸಿಗಳಿಗೆ. ಬರೀ ಮಾನ ಮುರ್ಬದಿ ಬಗ್ಗೆ ನೀ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಯಾ ಸೀಮೆ ಮಾನ ಮುರ್ಬದಿನಮ್ಮ ಹೋಯ್ತೈತೆ. ಆಗಲೇ ಈಚೆ ಕಡೆ ಕಿತ್ಕೊಂಡು ಆ ಪಾರಕ್ಕವ್ರ ಮನೆಗೆ ನನ್ನೇನಿಯ ಕೆಲಸಕ್ಕೆ ಕಿದ್ಲು. ಅದು ಮುಗೀತು. ಈಗ ನೋಡಿದ್ರೆ ಭದ್ರಮ್ಮವ್ರ ಮನೆಗೆ ಇಂಥ ಕೆಲಸ ಎಲ್ಲನೂ ಮಾಡ್ಬಿಟ್ಟು ಬಂದವಳಿ. ಇನ್ನೇನು ಉಳ್ದೈತೆ ಮಾನ ಮುರ್ಬದಿ. ನೀನು ಎಷ್ಟು ಮಾನ ಮುರ್ಬದಿನ ಉಳಿಸ್ಬೇಕು ಅಂತ ಅನ್ಕೋತಿದ್ಯೋ ಅದ್ರ 100ರಷ್ಟು ಮಾನ ಮುರ್ಬದಿ ಕಿತ್ಕೊಂಡು ಹೋಯ್ತೈತೆ. ಅದು ನಿನ್ಗೆ ಅರ್ಥ ಆಯ್ತಿಲ್ಲ ಅಷ್ಟೇ. ನೀನಿಯ ಕರ್ಮ ನನ್ಗಂತೂ ಮಗ. ಸಂಸಾರ ಅಂದಮೇಲೆ 1000 ಬರ್ತವೆ ಕಣ ಮಗ. 1000 ಒಂದಲ್ಲ ಎರಡಲ್ಲ 1000 ಲಕ್ಷ ಬಂದೇ ಬರ್ತವೆ. ಅರ್ಥ ಮಾಡ್ಕ. ನೀನು ಅರ್ಥ ಮಾಡ್ಕೊಂಡೆ ಇದ್ದಂಗೆ ನೀನು ಹಿಂಗಾಡ್ಬಿಟ್ರೆ ಹೆಂಗೆ ಹೇಳು. ಲಕ್ಷ ಟೆನ್ಷನ್ನು, 1000 ಟೆನ್ಷನ್ನು ಬಂದೇ ಬರ್ತವೆ. ಸಂಸಾರದಾಗ ಬರ್ದಂಗೆ ನೀನು ಯಾವ್ದ್ರಾಗ ಬರ್ತವೆ ಅತ್ತೆ? ರೀ ರೀ ಬಂದ್ರು ಬಿಲಾಡಿಗಳಮ್ಮ. ಕರ್ಕೊಂಬಿಟ್ಟು ಬರೋ ಅಂತ ಅವಶ್ಯಕತೆನೇ ಇಲ್ಲ. ಬತ್ತಾವ್ರೆ ಬರ್ಲಿ ಇರು, ಮಾಡ್ತೀನಿ. ಏಯ್, ಮಾನ ಮುರ್ವದಿ ಏನನ್ನ ನಿಮ್ಗೆಲ್ಲ ಐತಾ ಅತೆ? ನೀವಿಷ್ಟು ದೊಡ್ಡವರಾಗಿದ್ಕೊಂಡು ಹೋಗಿ ಆ ಕುರಿಯ ಕದಿಯ ಅಂತ ಅವಶ್ಯಕತೆ ಏನಿತ್ತು? ಊರೇನೇನಿಯ ಇವಾಗ ಕೂಗಾಡ್ತೈತೆ. ಅಯ್ಯೋ, ಕುರಿಯ ಕದ್ಬಿಟ್ರಂತೆ, ಕುರಿಯ ಕದ್ದು ಮಾರ್ಬಿಟ್ರಂತೆ, ಕುರಿಯ ಅಂಕದ್ರಂತೆ ಹಿಂಕದ್ರಂತೆ ಅಂತ ಹೇಳ್ಬಿಟ್ಟು ಊರೇನೇನಿಯ ಕೂಗ್ತೈತೆ. ನಿಮ್ಗೆ ಇಷ್ಟು ದೊಡ್ಡರಾಗಿದ್ದೀರಾ, ನಿಮ್ಗೆ ಮಾನ ಮುರ್ವದಿ ಅನ್ನೋದು ಏನೂ ಇಲ್ವಾ ನಿಮಗೆ? 3 ಜನ ಏನು ಅನ್ಕೊಳಕ್ಕಿಲ್ಲ ಹೇಳು ನಮ್ಮ ಬಗ್ಗೆ? ಕದಿಯ ಫ್ಯಾಮಿಲಿ ಅಂತ ಅನ್ಕೊಳಕ್ಕಿಲ್ವಾ? ರೀ, ಇವಾಗ ಏನಾಯ್ತು ಅಂತ ಹಿಂಗೆಲ್ಲ ಮಾತಾಡ್ತೀರಾ? ಆ ಭದ್ರಮುಂತಕ್ಕೆ ಹೋಗಿ ಮಾತಾಡಿ ಎಲ್ಲನೂ ಬಂದರೆ ಎಲ್ಲ ಮಾತಾಡ್ಕೊಂಡು ಬಂದಿದ್ದೀವಿ. ಇನ್ನೇನು ತೊಂದರೆ ಇಲ್ಲ, ಸುಮ್ಕಿರಿ. ಕುರಿ ಕದ್ದಿರೋದ್ರ ಬಗ್ಗೆ ಎಲ್ಲನೂ ಮಾತಾಡಿ ನಮ್ದೇನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಪೂರ್ತಿ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ಬಂದಿದ್ದೀವಿ. ಸರಿನಾ? ನಮ್ದು ಯಾವ ತಪ್ಪನ್ನೂ ಇಲ್ಲ. ಸುಮ್ಮನೆ ಆ ಅಮ್ಮಂಗೆ ಆಡ್ತಾಳೆ ಅಷ್ಟೇ. ನಿಮಗೆ ಗೊತ್ತಿಲ್ವ ಅಮ್ಮ ಏನು ಅಂತ ಹೇಳ್ಬಿಟ್ಟು? ನಮ್ದೇನು ತಪ್ಪಿಲ್ಲ. ಪ್ರೇಮಕ್ಕ, ಆ ಮುಳ್ಳಿ ಏನೇ ಹೇಳಿ ಆ ಮುಳ್ಳಿ ಅವಳಲ್ಲ ಭದ್ರಮ್ಮ ನಿಮ್ಮ ವಿಡಿಯೋ ಎಲ್ಲನೂ ಗ್ರೂಪಾಗಿ ಹಾಕ್ಬಿಟ್ಟವಳೆ. ಕದ್ಬಿಟ್ಟು ಕುರಿಯ ಮಾರ್ತಿರೋದೆಲ್ಲನೂ ಸೇರಿ ಗ್ರೂಪಾಗಿ ಹಾಕ್ಬಿಟ್ಟವಳೆ. ಇವಳು ಸರಿಯಾದ ಟೇನ್ಗೆ ಬತ್ತಾಳೆ ಮನೆಯಾಳಿ. ಯಪ್ಪ ರೀ, ಇದು ಯಾಕ್ರಿ ಹಿಂಗೆ ಹೊಡಿತಾ ಇದ್ದೀರಾ? ಸುಳ್ಳು
ಸುಳ್ಳು ಬಾಯಿ ಬಿಟ್ರೆ ಸುಳ್ಳು. ಅದೇನು ಸುಳ್ಳು ವಂಶ ಕುಟ್ಬಿಟ್ಟಿದ್ದೀರೋ ಸುಳ್ಳು ನನ್ನ ಮಕ್ಕಳು ನೀವಂತೂ ನಿಮ್ಮ ಬಾಳ್ಗಿಷ್ಟು ಬೆಂಕಿ ಹಾಕ. ನಿಮ್ಮನ್ನಂತೂ ಲೇ ಮನೆಯಾಳಿ ಬೇಜಾನ್ ನಿನಗೆ ಅವಕಾಶ ಕೊಟ್ಬಿಟ್ಟೆ. ಬುದ್ಧಿ ಕಲೀಲಿ ಬುದ್ಧಿ ಕಲೀಲಿ ಬುದ್ಧಿ ಕಲೀಲಿ ಅಂತ ಹೇಳ್ಬಿಟ್ಟು. ಆದರೆ ನೀನು ಯಾಕೋ ಬುದ್ಧಿ ಕಲಿಯಂಗೆ ಕಾಣೆ. ನೀನು ಬುದ್ಧಿ ಕಲೀಲಿಲ್ಲ, ಮುಂದೆ ಕಲಿಯೋದೂ ಇಲ್ಲ. ನಿನ್ನ ಯೋಗ್ಯತೆ ನಂಗೆ ಸಂದ ಗೊತ್ತಾಗೈತೆ. ಮನೆಯಾಳಿ ಎಷ್ಟು ಹೇಳಿದ್ರು ಅಷ್ಟೇ ಏನಿಯ ನಿನಗಂತೂ. ನಿಮ್ಮ ಅಮ್ಮಂಗೆ ಹೊಡೆಯೋಕ್ಕಾಯ್ತಿಲ್ಲ, ಅದಕ್ಕೆ ಸುಮ್ಮನಿದ್ದೀನಿ. ಇಲ್ಲಾಂದ್ರೆ ನಿಮ್ಮ ಅಮ್ಮಂಗೂ ತಿರುಗಿಸ್ ನಾಲ್ಕು ಬಿಟ್ಬಿಡ್ತಾ ಇದ್ದೆ ನನಗಂತೂ. ನೋಡೆ ಇಷ್ಟೆಲ್ಲ ಮಾಡಿ ಮಾನ ಮರ್ವದಿ ಕಳ್ದಿರೋಳ್ನ ಮನೆಗೆ ಇಕ್ಕಳ ಅವಶ್ಯಕತೆ ಅಂತೂ ನನಗಿಲ್ಲ. ನೋಡು ಈ ಮನೆಗೆ ನೀನು ಇರ್ಕುಡ್ದಷ್ಟೇ ಏನಿಯ. ಎಲ್ಲ ಮಾನ ಮರುವದಿ ಎಲ್ಲ ಕಳೆದ ಮೇಲೆ ನಿನ್ನ ಮನೆಯಾಗ ಇಕ್ಕೊಂಡು ಏನೇ ಪ್ರಯೋಜನ ನನಗೆ. ಅವತ್ತಿಂದ ಮಾನ ಮರುವದಿ ಎಲ್ಲ 3 ಕಾಸು ಗರಾಜ್ ಆಗ್ತಾನೆ ಇದೀಗ ನೀನಂತೂ. ನೋಡು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ಚಾಡ್ಸಿ ಅದು ಗೊತ್ಬಿಡ್ತೀನಿ ಅಷ್ಟೇ ಏನಿಯ. ಮನೆಯಾಳು ಮಳ್ಳಿ ಏಯ್ ಹೋಯ್ತಾ ಇರೋ. ಹೊಳಿ ಅಂದ್ರೆ ಮನೆ ಬಿಟ್ಬಿಟ್ಟೋದ್ರೆ ಮಾನ ಮರ್ವಾದಿ ಹೋಯ್ತದೆ. ನಿಮ್ದು ಹೋಯ್ತದೆ ನಮ್ದು ಹೋಯ್ತದೆ ಮಾನ ಮರ್ವಾದಿ. ಇದೇನು ನೀವು ಹಿಂಗೆ ಹೇಳ್ತಿದ್ರಲ್ಲ ಮಾನ ಮರ್ವಾದಿ ಪ್ರಶ್ನೆ. ಊರಿಗೋದ್ರೆ ಗಂಡನ ಬಿಟ್ಬಿಟ್ಟು ಬಂದ್ಬಿಟ್ಟವಳೆ ಅಂತ ಹೇಳ್ತಾರೆ. ಇಲ್ಲೇ ಇದ್ರೆ ಅದೊಂದು ತಲೆನೋವು. ನೋಡಿ ಹಿಂಗೆಲ್ಲನೂ ನೀವು ಇದು ಮಾಡಕ್ಕೆ ಹೋಗ್ಬೇಡಿ ಪ್ಲೀಸ್. ನೋಡಿ ಏನಾರ ಮಾಡಿ ಇಲ್ಲೇ ಇರಿಸ್ಕೊಳ್ಳಿ. ತೆಪ್ಪಾಯ್ತು, ಇನ್ನೊಂದು ಇಂಥ ಕೆಲಸ ಎಲ್ಲ ಮಾಡೋಕ್ಕಿಲ್ಲ. ಲೇ ಸಾಕು ಮಾಡಿರೋದು ಎಲ್ಲನೂ ಸಾಕು. ನಾವು ನೋಡ್ತಾನೆ ಇದ್ದೀವಿ ನೀವು ಎಷ್ಟು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಮಗ ಒಳ್ಳೆ ಕೆಲಸ ಏನಿಯ ಮಾಡ್ತಾ ಇದೆಯಾ. ಈ ಪ್ರೇಮಿಗೋಸಿ ಬುದ್ಧಿ ಬರಲಿ. ಇವಳಿಗೆ ಎಲ್ಲಿ ಬುದ್ಧಿ ಬಂದತ್ತು, ಈ ಜನ್ಮದಾಗ ಬುದ್ಧಿ ಬರೋಕ್ಕಿಲ್ಲ. ಆದರೂ ಇವಳು ಬುದ್ಧಿ ಕಲ್ತ್ಕೊಂಡ ಗಂಟನೂ ಇವಳನ್ನಂತೂ ಮನೆಗೆ ಕಳೋದು ಬೇಡ, ಓಡ್ ಕಳಿಸ್ಲಾ ಇವಳನ್ನ. ಹೋಗಿ ಅದು ಏನೇನು ಬುದ್ಧಿ ಐತೋ ಕಲ್ತ್ಕೊಬಿಟ್ಟು ನಿಮ್ಮ ಅಮ್ಮನ ಮನೆಗೆ ಇನ್ನೂ 1 ವರ್ಷ 2 ವರ್ಷ ಇದ್ಬಿಟ್ಟು ಅಲ್ಲೇನೇ ಅದನ್ನ ಒಳ್ಳೆ ಬುದ್ಧಿಗಳನ್ನೆಲ್ಲ ಕಲ್ತ್ಕೊಂಡು ಆಮೇಕಿಂದ ಬಾ. ರೀ ನನ್ನನ್ನು ಮಾತ್ರ ಮನೆ ಬಿಟ್ಟು ಕಳಿಸ್ಬೇಡ್ರಿ ಪ್ಲೀಸ್ ರೀ. ನನ್ನನ್ನು ಮಾತ್ರ ಕಳಿಸ್ಬೇಡಿ, ನನಗೆ ಶಾನೆ ಬೇಜಾರಾಯ್ತದೆ. ನಮ್ಮನ್ನು ಮನೆ ಬಿಟ್ಬಿಟ್ಟು ಕಳಿಸ್ಬಿಟ್ರೆ ಹೆಂಗ್ರಿ? ಊರಾಗೆಲ್ಲ ನಮ್ಮ ಅಮ್ಮನೂ ಆಡ್ಕತ್ತಾರ್ರಿ. ದಯವಿಟ್ಟು ಕಳಿಸ್ಬೇಡ್ರಿ. ನಾವು ಇಲ್ಲೇ ಇರ್ತೀನಿ. ಇನ್ನೊಂದ್ಗಿಂತ ಇಂಥ 420 ಕೆಲಸ ತಪ್ಪು ಕೆಲಸ ಎಲ್ಲ ಮಾಡೋಕ್ಕಿಲ್ಲ ರೀ. ಬೇಕು ಅಂತ ಕುರಿ ಕದ್ದಿದ್ದಲ್ಲ, ಏನೋ ಪ್ರಾಬ್ಲಮ್ ಆಗ್ಬಿಟ್ಟು ಕದ್ದಿದ್ದು ಅಷ್ಟೇನ್ಯ. ಬೇಕು ಅಂತ ಮಾಡಿದವರಲ್ಲ ನಾವು ರೀ. ಇದೊಂದು ಕಿತ ಕ್ಷಮಿಸ್ಬಿಡಿ ದಯವಿಟ್ಟು. ಮನೆಯಿಂದ ಈಚೆ ಕಡೆ ಕಾಕ ಅಂತ ಕಂತ್ರಿ ಕೆಲಸ ಮಾತ್ರ ಮಾಡೋಕೆ ಹೋಗ್ಬೇಡಿ. ಈಗಲೇ ಹೇಳಿದ್ದೀನಿ ಮನೆಯಿಂದ ದಯವಿಟ್ಟು ಹಂಗೆಲ್ಲನೂ ಈಚೆ ಕಡೆ ಹಾಕಿ ಮಾಡಿ ಮಾನ ಮರ್ಯಾದೆ ಮಾತ್ರ ಕಳಿಬೇಡ್ರಿ. ನಮ್ಮ ಊರಾಗ ಮೊದಲೇ ಕಾಯ್ಕೊಂಡಿರ್ತಾರೆ ನಾನು ಬೀದಿಗೆ ಬರೋದನ್ನ ನೋಡಬೇಕು ಅಂತ ಹೇಳ್ಬಿಟ್ಟು. ರೀ ಪ್ಲೀಸ್ ರೀ, ಇದೊಂದು ಕಿತ ಬಿಟ್ಬಿಡ್ರಿ. ಬಾವಾ ನಾನೇನಾದ್ರು ನಿಮ್ಗೆ ಹೆಲ್ಪ್ ಮಾಡ್ಲಾ? ಅವಳ ಬಟ್ಟೆನಾದ್ರು ತಗೊಬಿಟ್ಟು ಬಂದು ಕೊಡ್ಲಾ? ಹೋಗಮ್ಮ. ಅವಳು ನನ್ನ ಹೆಂಡ್ತಿನೋ ಬ್ಯಾಗು ಗೀಗು ಎಲ್ಲ ಏನೇನಾಯ್ತನೋ ಎಲ್ಲ ಒತ್ಕೊಂಬಿಟ್ಟು ಬಾ ಹೋಗು. ತಂದು ಇಲ್ಲಿ ಬಿಸಾಕು ಹೋಗ್ಲಿ. ಇದ್ದರಿದ್ರದವಳು ಹೋಗಿ ಹಾಳಾಗಿ ಬಿದ್ದೋಗ್ಲಿ. ಹೋಗಮ್ಮ ಬ್ಯಾಗನೇ ಎತ್ಕೊಬಿಟ್ಟು ಬಂದು ಬಿಸಾಕು. ಇವಳು ಬುದ್ಧಿ ಬರೋ ಗಂಟನೂ ಇವಳನ್ನಂತೂ ನಾನು ಮನೆಗಂತೂ ಬಿಟ್ಕೊಳ್ಳಂಗಿಲ್ಲ. ಅಕ್ಕ ಎಲ್ಲ ಬಟ್ಟೆನೂ ತುಂಬಿಡ್ತೀನಿ, ತಗೊಂಡೋಗ್ಬಿಡಿ. ಸರಿನಾ? ಪಾಪ ನಿಮ್ಗೂ ಅಲ್ಲಿ ನಿಮ್ಮ ಮನೆಗೆ ಹಾಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಬೇಕಲ್ವಾ? ಅದಕ್ಕೆ ನೀ ಎಲ್ಲನೂ ತಗೊಬಿಟ್ಟು ಬರ್ತೀನಿ. ಇರಿ ಹೋಗಿ ಎಲ್ಲ ತುಂಬ್ಕೊಬಿಟ್ಟು ಬರ್ತೀನಿ. ಅಳಿ ಅಂದ್ರೆ ಹೆಣ್ಣು ಕೊಟ್ಟು ಮಾವ ಕಣ್ಕೊಟ್ಟು ದೇವ್ರು ಅಂತಂತಾರಲ್ಲ, ಹಂಗೆ ನನ್ನ ಮಗಳನ್ನ ಮದುವೆ ಮಾಡಿಕೊಟ್ಟಿವ್ನಿ. ನಾನು ಮಾಡಿರೋ ತಪ್ಪಿಗೆ ನನ್ನ ಮಗಳಿಗೂ ಸೇರಿ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ? ನಾನು ತಾನೇ ಕುರಿಯ ಕದ್ದಿದ್ದು. ನಾನೇನಿಯ ಈ ಮನೆ ಬಿಟ್ಬಿಟ್ಟು ಹೋಯ್ತೀನಿ. ನನ್ನ ಮಗಳನ್ನ ಮಾತ್ರ ಇಲ್ಲೇ ಇರಿಸ್ಕೊಳ್ಳಿ ಸರಿನಾ? ನಾನು ಮನೆ ಬಿಟ್ಟು ಹೋಯ್ತೀನಿ. ಬೇಕಾದ್ರೆ ಇನ್ನೂ 1 ವಾರ ಬರೋಕ್ಕಿಲ್ಲ ನಿಮ್ಮ ಮನೆಗೆ. ವಾರ ಬಿಟ್ಕೊಂಡು ಬರ್ತೀನಿ. ವಾರದ ಗಂಟೆ ಈ ಕಡೆ ಎಲ್ಲ ನಾನು ನಿಮ್ಮ ಮನೆ ಕಡೆ ಸುಳಿದ್ರೆ ಕೇಳಿ. ದೇವ್ರನ್ನೇ 1 ವಾರ ಬರೋಕ್ಕಿಲ್ಲ. ದಯವಿಟ್ಟು ನನ್ನ ಮಗಳನ್ನ ಇಲ್ಲೇ ಇರಿಸ್ಕೊಳ್ಳಿ. ನಾನು ಒಬ್ಬಳೇ ಹೋಯ್ತೀನಿ. ಅಯ್ಯಯ್ಯಯ್ಯ ಕಂತೆ ತಕ್ಕದಾಗ ಬಂತೆ ಅನ್ನಂಗೆ ಕಿತ್ತೋಗಿರೋಳು. ಯಪ್ಪ ಮದುವೆ ಮಾಡಿಕೊಡ್ಬೇಕಾರೆ ಪಾಟಿ ಬಿಲ್ಡಪ್ ಕೊಟ್ಬಿಟ್ಟು ಮಾಡಿದ್ರು. ಆದರೆ ಆಮೇಕಿಂದ ಗೊತ್ತಾಯ್ತು 3 ಬಿಟ್ಬಿಟ್ಟು ಫ್ಯಾಮಿಲಿ ಅಂತ ಹೇಳ್ಬಿಟ್ಟು. ಅಯ್ಯಪ್ಪ ಹಂಗೋತ್ತಾಳೆ ಹಿಂಗೋತ್ತಾಳೆ. ಅರ್ಧಂಬರ್ಧ ಓದೆಲ್ಲ ಡುಮ್ಕಿ ಹೊಡೆದಿದ್ರು ನನ್ನ ಮಗಳು ಹಂಗೆ ನನ್ನ ಮಗಳು ಹಿಂಗೆ ಅಂತ ಹೇಳ್ಬಿಟ್ಟು ದೊಡ್ಡದಾಗ ಸಾಚ ಅನ್ನಂಗೆ ಎಲ್ಲ ಬಿಲ್ಡಪ್ ಕೊಟ್ಬಿಟ್ಟು ಮಾಡ್ಬಿಟ್ಲು. ಎಲ್ಲ ಹಾಳು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಯಪ್ಪ ಅದೇನು ಬಂದೈತೋ ದೊಡ್ಡಪ್ಪತನ ಆಕಾಣೆ. ಏನ ಮಾಡ್ಕೊಂಡು ಸಾಯಿರಿ. ನಾನಂತೂ ಈ ಬಿಸಿಕಂತೂ ಬರಕ್ಕಿಲ್ಲ. ಹೊಳಿ ಅಂದ್ರೆ ಇದೊಂದು ಕಿತ. ಬಾವಾ ಈಗಳಿ 2 ಬ್ಯಾಗನ್ನು ರೆಡಿ ಮಾಡ್ಬಿಟ್ಟು ತಗೊಬಿಟ್ಟು ಬಂದೀವ್ನಿ. ತಗೊಳ್ಳಿ ಪ್ರೇಮಕ್ಕ ನೋಡ್ಕ ಒಂದು ಕಿತ. ಇನ್ನೂ ಏನಾರ ಮಿಸ್ಸಿಂಗ್ ಇದ್ರೆ ಹೇಳು, ಹೋಗ್ಬಿಟ್ಟು ಎಲ್ಲ ಎತ್ಕೊಂಡ್ಬಿಟ್ಟು ಬರ್ತೀನಿ. ತಗೊಳ್ಳಿ ಬ್ಯಾಗ್ನ ತಗೊಳ್ಳಿ. ಇನ್ನು ನಮ್ಮ ಮನೆಯಾಗಿರ ಅಂತ ನಿಮ್ಗಿದಿಲ್ಲ. ನೀನು ಹಿಂಗೆ ಆಡ್ತಿದ್ರೆ ಈಗ ನಾನು ಅವಕಾಶ ಕೊಟ್ಟಿದ್ದೀನಿ. ಆಮೇಕಿಂದ ಒಂದೇ ಕಿತ ಡೈವರ್ಸ್ ಏನಿಯ ಕೊಟ್ಬಿಡ್ತೀನಿ. ಹಿಂಗೆ ಮನೆಯಾಳಿ ಎತ್ಕೊಂಡು ಒಯ್ತಾ ಇರು. ಅಡಿ ಅಂದ್ರೆ ನಿಮ್ಗೆ ಇಷ್ಟೊಂದು ಧೈರ್ಯ ಬಂದ್ಬಿಡ್ತಾ? ಡೈವರ್ಸ್ ಕೊಡ್ತೀನಿ ಅನ್ನೋ ತನಕ ಮಾತಾಡಂಗೆ. ನನ್ನ ಮಗಳಂದ್ರೆ ನೀವೇನು ಅನ್ಕೊಂಡಿದ್ದೀರಾ ನೀವು? ನೀವು ಮನೆ ಬಿಟ್ಟು ಈಚೆ ಕಡೆ ಕಳಿಸಿದ ತಕ್ಷಣ ಹೋಗ್ಬಿಟ್ಟು ನಾವು ಬಾಯ್ ಪಡ್ಕೊಂಡು ಕುತ್ಕೋತೀವಿ ಹಂಗೆ ಹಿಂಗೆ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಆಯ್ತು ಬಿಡಿ ಹೋಯ್ತೀವಿ. ಇನ್ನೇನು ಮಾಡೋಕ್ಕಾಯ್ತದೆ? ನನ್ನ ಮಗಳನ್ನೇನು ಹಿಂಗೆ ಹಿಂಸೆ ಕೊಟ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ರಲ್ಲ. ಸರಿ ಬಿಡಿ, ನಾವು ಮನೆ ಬಿಟ್ಬಿಟ್ಟು ಹೋಯ್ತೀವಿ. ನೀವು ನೆಮ್ಮದಿಯಾಗಿರಿ. ನನಗೆ ಗೊತ್ತು ನೀವೆಲ್ಲ ಈ ಪದ್ದಿ ಮಾತು ಕಟ್ಕೊಂಡು ಹಿಂಗೆಲ್ಲ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಬಿಡಿ ಆಯ್ತು ಬಿಡಿ, ನೋಡ್ಕೊತೀನಿ ಬಿಡಿ, ನನಗೂ ಗೊತ್ತು. ಸಾಕು ನಿನ್ನ ಡ್ರಾಮಾ ಎಲ್ಲನೂ.
ಎತ್ಕೊಂಡು ಹೋಯ್ತಾರಿ ಸುಮ್ಕೇನಿಯ ಬ್ಯಾಗ ನಿನ್ನೊಂದಕ್ಕಿಂತ ನಮ್ಮ ಅಂತಕ್ಕೆ ಏನೋ ಸುಡಿಬೇಕಂತೆ ಸುಮ್ಮನೆ ಅಂತೂ ಬಿಡಕ್ಕಿಲ್ಲ ನಾನು ಈ ಮನೆಗಂತೂ ನಿಮ್ಗೆ ಇನ್ನು ಜಾಗನೇ ಇಲ್ಲ ಅದೇನು ದರಿದ್ರ ಬುದ್ಧಿ ಕಲ್ತಿದ್ಯೋ ಅದೆಲ್ಲ ಸರ್ ಮಾಡ್ಕೊಂಡು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಬಾ ಹಾಂ ಒಂದು ವರ್ಷದ ಗಂಟ ಏನು ಗಲಾಟೆ ಗಿಲಾಟಿ ಮಾಡ್ಕೊಂಡಿದ್ದಂಗೆ ಬರಬೇಕು ಆವಾಗ ಬೇಕಾದ್ರೆ ನೋಡವ ಬುಟ್ಕತೀನಿ ಅಲ್ಲಿ ಗಂಟ ಬುಟ್ಕೊಳಕ್ಕಿಲ್ಲ ನಿಮ್ಮನ್ನ ನನ್ನೇನು ನನ್ನ ಮಗನ ಮಾಡ್ಕೊಂಡ್ಬಿಟ್ಟಿದ್ದೀರಾ ಲೇ ನಿನ್ನಷ್ಟು ಓದಿಲ್ದಿದ್ದಂಗೆ ಇರ್ಬೋದು ಆದರೆ ಮಾನ ಮರುವಾದಿ ಅಂದರೆ ಎತ್ತಿದ ಕೈ ನಂದು ನಾನು ಬ್ಯಾರೆ ಥರ ಅಲ್ಲ ಸರಿನೇ ಎತ್ಕೊಂಡು ಹೋಗಿ ಬಸ್ಸು ಟೇಮ್ ಆಯಿತು ಆಮೇಕಿಂದ ನಡ್ಕೊಂಡು ಹೋಗ್ಬೇಕಾಯ್ತದೆ ಹಾಂ ಬಸ್ ಇಲ್ದಿದ್ದಂಗೆ ಹೆಂಗೋ ಗೌರ್ಮೆಂಟ್ ಬಸ್ಸು ಫ್ರೀ ಆಗೈತೆ ನಿಮ್ಮೂರು ಡೈರೆಕ್ಟಾಗಿ ಹೋಯ್ತದೆ ಎತ್ಕೊಂಡು ಹೋಯ್ತಾ ಇರ್ರಿ ಅಮ್ಮ ಸರಿ ಬಾ ಹೋಗನ್ ಬಾ ಇವ್ರಿಗೆ ನನ್ನ ಬೆಲೆ ಗೊತ್ತಾಯ್ತದೆ ಒಂದಲ್ಲ ಒಂದಿನ ಇವರೇ ಬಂದ್ಬಿಟ್ಟು ಬಾ 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 ಅಂತ ಕರಿಬೇಕು ಬೆಲೆ ಗೊತ್ತಾಯ್ತದೆ ಆವಾಗ ಮಾತಾಡ್ತೀನಿ ಇವಾಗಲ್ಲ ಬಾ ಅಮ್ಮ ಹೋಗೋಣ ಹಾಳಾಗಿ ಹೋಗ್ರಿ ಪ್ರೇಮಕ್ಕ ಎತ್ಕೊಡ್ಲಾ ನಾನೇನೆ ಅಯ್ಯೋ ಪಾಪ ಒಬ್ಬರೇ ಎತ್ಕೊಂಡು ಹೋಗಕ್ಕಾಯ್ತದ ಎಷ್ಟೊಂದು ಲಗೇಜ್ ಐತೆ ಇದನ್ನೆಲ್ಲ ನೀವು ಒಬ್ಬರೇ ಹೆಂಗೆ ಎತ್ಕೊಂಡು ಹೋಗ್ತೀರಾ ಪಾಪ ಅನ್ನಿಸ್ತದೆ ನಿಮ್ಮನ್ನು ನೋಡಿದ್ರೆ ನಾನು ಹೊಸಿ ಸಹಾಯ ಮಾಡ್ಲಾ ಮಾಡು ಅಂದರೆ ಮಾಡ್ತೀನಿ ನೀವೊಂಚೂರು ಸಹಾಯ ಮಾಡ್ರಿ ಅಂತಂದರೆ ಎತ್ಕೊಂಬಿಟ್ಟು ಬಂದು ಬಸ್ಗಾನ ಇಟ್ಕೊಡ್ತೀನಿ ಹೋಗಿವ್ರಂತೆ ಪಾಪ ಇನ್ನು ಭದ್ರಮ್ಮನ ಕಟನು ತಬ್ದಂಗೆ ಆಯ್ತದೆ ಇಲ್ಲಿ ನಿಮ್ಮ ಗಂಡನ ಕಟನು ತಬ್ದಂಗೆ ಆಯ್ತದೆ ತವ್ರ ಮನೆಗೆ ಆರಾಮಾಗಿ ನೆಮ್ಮದಿಯಾಗಿ ಸಮಾಧಾನವಾಗಿರಿ ಸರಿನೇ ಹೋಗ್ಬಿಟ್ಟು ಬನ್ನಿ ಟಾಟಾ ಲೇ ಪದ್ದಿ ಇದೆಲ್ಲ ನಿಂದೆ ನಾಟಕ ಅಂತ ನನಗೆ ಸಂದ ಗೊತ್ತಾಗ್ತೈತೆ ನಿಂದೆ ಅಲ್ವೇನೆ ನಾಟಕ ಅಲ್ಲಿ ಭದ್ರಮ್ಮನ ಕೈಕಾಲು ಮುರಿದಿದ್ದು ನೀನೇನಿಯಾ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಮನೆಯಿಂದ ನಮ್ಮನ್ನು ಈಚೆ ಕಡೆ ಕಕ್ಕಕ್ಕೆ ಪ್ಲಾನ್ ಮಾಡಿಸ್ಬಿಟ್ಟು ಎಲ್ಲ ಐಡಿಯಾ ಮಾಡಿರೋದು ನೀನೇನಿಯಾ ನೋಡಿದ್ರೆ ಏನಿಯಾ ಗೊತ್ತಾಗ್ತೈತೆ ನೀನು ಎಂಥ ಮಳ್ಳಿ ಅಂತ ಹೇಳ್ಬಿಟ್ಟು ಮಳ್ಳಿ ಮಿಂಚುಳ್ಳಿ ನೀನಂತೂ ಲೇ ನಿನಗೊಂದು ಗತಿ ಕಾಣಿಸ್ತೀನಿ ನೋಡೆ ಇವಾಗಲ್ಲ ಮುಂದೆ ಗೊತ್ತಾಯ್ತದೆ ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮ ಬಾ ಹೋಗೋಣ ಇವಳು ಮನೆ ಬಿಟ್ಟು ಹೋಯ್ತಾಳೆ ಅದು ನಾವು ಹಿಂಗೆ ನಿಂತ್ಕೊಂಡು ನೋಡ್ತಿರ್ತೀವಿ ಹಂಗೆ ಮಾಡಬೇಕು ಆವಾಗೇ ನನಗೆ ಸಮಾಧಾನ ಆಗೋದು ಬಾಮ ಹೋಗೋಣ ಕನಸು ಕಾಣಬೇಕು ಹಗಲು ಕನಸು ಕಾಣಕ್ಕೆ ಹೋಗ್ಬಾರ್ದು ಪ್ರೇಮಕ್ಕ ಕನಸು ಎಲ್ಲರೂ ಕಾಣ್ತಾರೆ ಹಗಲು ಕನಸು ಯಾರೋ ನಿಮ್ಮಂಥವ್ರು ಕಾಣ್ತಾರೆ ಕನಸೆಲ್ಲ ನನ್ಸಾಗಲ್ಲ ಅದ್ರಿಗೂ ಹಗಲು ಕನಸು ನನ್ಸೆಲ್ಲ ಆಗಕ್ಕಿಲ್ಲ ಶಾನೆ ಯೋಚನೆ ಮಾಡಬೇಡಿ ಈ ಪದ್ದಿ ನಿಮ್ಗಿನ್ನ ಚಿಕ್ಕವಳಿರ್ಬೋದು ಆದರೆ ಬುದ್ಧಿನಾಗ ನಿಮ್ಗಿನ್ನ ದೊಡ್ಡವಳೇನಿಯ ಗೊತ್ತಾಯ್ತಾ ನೀವು ನನ್ನ ಗಂಡನ ಬಂದ್ಬಿಟ್ಟು ಭದ್ರಮ್ಮನ ಕಾಲಕ್ಕೆ ಬೀಳಿಸ್ಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ರಿ ಅದು ನಿಮಗೆ ತಿರುಗೇಟ್ ಹೆಂಗೆ ಕೊಟ್ಟೆ ಅಂತ ನಿಮಗೂ ಗೊತ್ತಾಗಿರ್ಬೇಕಲ್ವಾ ಈಗಲೂ ಅಷ್ಟೇ ಇನ್ನೂ ಶಾನೆ ಓವರ್ ಆಕ್ಟಿಂಗ್ ಮಾಡಿದ್ರಿ ಅಂದರೆ ಈಗ ಮನೆ ಬಿಟ್ಟು ಹೋಯ್ತಾ ಇದ್ದೀರಾ ಆನೆಕಿಂದ ಇನ್ನೆಲ್ಲಿಂದನೂ ಹೋಗ್ಬೇಕಾಯ್ತದೆ ಪುಣ್ಯಕ್ಕೆ ಇನ್ನೂ ಡೈವರ್ಸು ಕೊಡಿಸಿಲ್ಲ ಖುಷಿಪಡು ನನಗಂತ ದುರ್ಬುದ್ಧಿನೂ ಇಲ್ಲ ನಿಮಗೂ ಒಳ್ಳೆ ಬುದ್ಧಿ ಬರಲಿ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡಿರೋದು ಹೋಗಿ ಮೊದಲು ನಿಮ್ಮ ಅಮ್ಮನ ಮನೆಗೆ ಒಳ್ಳೆ ಬುದ್ಧಿಯ ಕಲ್ತ್ಕೊಂಡು ಬರ್ರಿ ಸರಿನಾ ಬದಲಾಗ್ತೀರಾ ಅಂತ ಅನ್ಕೊಂಡಿವ್ನಿ ಅಂದರೆ ಇದೆಲ್ಲ ಪದ್ದಿದ್ದೀನೇನಿಯ ನಾಟಕ ಅಂತ ಅನ್ನಿಸ್ತದೆ ಇನ್ನೂ ಅನ್ನಿಸ್ತದೆ ಅಂತೀಯಲ್ಲ ಅವಳದೇ ನಾಟಕ